ಕಾಂಗ್ರೆಸ್ಸು ಶೂನ್ಯ ಅಲ್ಲ, ನೆಗೆಟಿವ್. ಕಾಂಗ್ರೆಸ್ ಮೆಂಟ್ಯಾಲಿಟಿನೇ ನೆಗೆಟಿವ್ ಮೆಂಟ್ಯಾಲಿಟಿ. ಕಣ್ಣು ಮುಂದೆನೆ ಒಬ್ಬ ಆಡಳಿತಗಾರ ಆಗಿರುವಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು 50 ವರ್ಷದ ಆಡಳಿತ ಅನುಭವ ಇರುವಂಥ ವ್ಯಕ್ತಿ. ಒಕ್ಕೂಟದ ವ್ಯವಸ್ಥೆ, ಒಬ್ಬ ಮುಖ್ಯಮಂತ್ರಿ, ಅವರೇನು ಪ್ರತಿಪಕ್ಷದ ಏನು ಬೇರೆ ಯಾವುದು ಜವಾಬ್ದಾರಿ ಇಲ್ಲದಂಥ ವ್ಯಕ್ತಿ ಅಲ್ಲ. ಕರ್ನಾಟಕ ರಾಜ್ಯದ 7.5 ಕೋಟಿಯ ಜನರ ಮುಖ್ಯಮಂತ್ರಿ ಆಗಿರೋದು. ಅವರು ವೈಯಕ್ತಿಕವಾಗಿ ಮನಸ್ಸಿಗೆ ಬಂದಂಗೆ ಮಾತಾಡೋಂಗಿಲ್ಲ. 7.5 ಕೋಟಿಯನ್ನು ಪ್ರತಿನಿಧಿಸ್ತಾ ಇರಬೇಕಾದ್ರೆ ಕರ್ನಾಟಕ ಅಂದರೆ ಇಡೀ ದೇಶದಲ್ಲಿ ನಂಬರ್ 1 ಪ್ರಗತಿಪರವಾದಂಥ ಒಂದು ರಾಜ್ಯ, ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಯಾವುದಾದ್ರು ಒಂದು ರಾಜ್ಯ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಅಂದ್ರೆ ಏನು? ನಂಬರ್ 1 ಟೆಕ್ನಾಲಜಿನಲ್ಲಿ ನಂಬರ್ 1, ಆವಿಷ್ಕಾರದಲ್ಲಿ ನಂಬರ್ 1, ಉದ್ಯಮಶೀಲತೆಯಲ್ಲಿ ನಂಬರ್ 1. ಈ ರೀತಿ 7.5 ಕೋಟಿ, ನಾವು ಹೆಚ್ಚು ಕಡಿಮೆ ಲೆಕ್ಕ ಹಾಕೊಂಡ್ರೆ ಜನಸಂಖ್ಯೆ ನಮ್ಮದು ಕಮ್ಮಿ, ಮಹಾರಾಷ್ಟ್ರಕ್ಕೆ ಹೋಲಿಸ್ಕೊಂಡ್ರೆ ಹಂಗೆ ಲೆಕ್ಕ ಹಾಕೊಂಡ್ರೆ ನಂಬರ್ 1 ಸ್ಥಾನದಲ್ಲಿ ಇದ್ದೀವಿ, ಗೊತ್ತಾ? ಸೊ ಇಂಥ ರಾಜ್ಯವನ್ನು ಪ್ರತಿನಿಧಿಸುವ ಒಬ್ಬ ಮುಖ್ಯಮಂತ್ರಿ ಆಡುವಂಥ ಮಾತಾ 11 ವರ್ಷ ಪೂರೈಸಿದಾಗ ಶುಭಾಶಯವನ್ನು ಕೋರಿ ಈ ರೀತಿ ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಸಹಕಾರನೂ ಇರುತ್ತೆ ಮಾಡಿ ಅಂತ ಹೇಳಬೇಕು. ಮುಖ್ಯಮಂತ್ರಿಗಳಾಗಿ ತಲೆಗೆ ಬಂದಿದ್ದು ಮಾತಾಡೋವಂಥ ಮುಖ್ಯಮಂತ್ರಿ ಆದರೆ ನಮ್ಗೆ ಅಗೌರವ, ಕರ್ನಾಟಕಕ್ಕೆ ಅಗೌರವ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ತಮ್ಮ ಪಕ್ಷದ ಒಳಗಡೆ ಇಟ್ಕೊಳ್ಳಿ. ರಾಜ್ಯವನ್ನು ಪ್ರತಿನಿಧಿಸ್ಬೇಕಾದ್ರೆ ನಮಗೆಲ್ಲ ಗೌರವ ತರೋ ರೀತಿಯಲ್ಲಿ ರಾಜ್ಯ ಇವಾಗ ಪ್ರತಿಪಕ್ಷ ಆಡಳಿತ ಮಾಡಿದ್ದಾರೆ, ಜನ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಆಡಳಿತ ಮಾಡಿಯಪ್ಪ, ಕರ್ನಾಟಕದ ಹಿತವನ್ನು ಕಾಪಾಡಿ ಅಂತ. ತಮ್ಮ ಹಿತವನ್ನಲ್ಲ, ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡುವಂಥ ವ್ಯಕ್ತಿ ಯಾವ ರೀತಿ ನಡ್ಕೋಬೇಕಿತ್ತೋ ಆ ರೀತಿ ನಡ್ಕೊಳ್ಳದೆ ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾರೆ. ಕರ್ನಾಟಕಕ್ಕೆ ಹಿನ್ನಡೆ ಆಗೋ ರೀತಿಯಲ್ಲಿ ಅವ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಂಪೂರ್ಣವಾಗಿ ನಾನು ಖಂಡಿಸ್ತೇನೆ. ಇದನ್ನು ನೋಡಿ, ಗೊತ್ತೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಸ್ವಲ್ಪನಾರ ಜ್ಞಾನ ಬಂದಿದೆ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ. 10 ವರ್ಷದಿಂದ ಮಾಡಿರೋದು ವೈಜ್ಞಾನಿಕವಾಗಿ ಮಾಡಿಲ್ಲ, ವ್ಯವಸ್ಥಿತವಾಗಿ ಆಗಿಲ್ಲ, ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಿಲ್ಲ. ಈಗ ನೋಡಿ, ಭಾರತ ಸರ್ಕಾರ ಒಂದು ಸೆನ್ಸಸನ್ನು ಮಾಡಲಿಕ್ಕೆ ಯಾವ ರೀತಿ ಮನೆಗಳನ್ನು ಸರ್ವೆಗಳನ್ನು ಮಾಡ್ಕೊಳ್ಳೋಂಥದ್ದು, ಮನೆಗಳು ಎಷ್ಟಿದೆ ಸಂಖ್ಯೆ, ಮತ್ತು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋಂಥದ್ದು, ಒಂದು ಪ್ಲ್ಯಾಟ್ಫಾರ್ಮ್ ನಿರ್ಮಾಣ ಮಾಡ್ಕೊಳ್ಳೋದು, ವ್ಯವಸ್ಥಿತವಾಗಿ ಮಾಡೋವಂಥದ್ದು, ಡೇಟಾ. ಯಾಕೆಂದರೆ ಡೇಟಾ ಅನಲೈಸ್ ಆಗಬೇಕು, ಸರಿಯಾದ ಸ್ಪಷ್ಟತೆ ಕೊಡಬೇಕೆಂದರೆ ಜನರ ಭಾವನೆಗಳ ಜೊತೆ ಆಟ ಆಡೋದಲ್ಲ. ಇದೇನೇ ಮಾಡಿದ್ರು ಕ್ರಮಬದ್ಧವಾಗಿ ಆಗಿರಬೇಕು. ಇದ್ಯಾವುದು ಕ್ರಮಬದ್ಧವಾಗಿ ಮಾಡದೆ ತಮ್ಮ ರಾಜಕೀಯ ದುರುದ್ದೇಶದಲ್ಲಿ ಅವರು ಈ ಸೆನ್ಸಸ್ನ ಅವ್ರು ಮಾಡೋ ಅಧಿಕಾರವೂ ಇರಲಿಲ್ಲ. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಮಾಡಲಿಕ್ಕೆ ಅಧಿಕಾರ ಇದೆ, ಆದರೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಯಾವುದೇ ಕಾರಣದಲ್ಲೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಆದರೂ ಈ ಕಾಂಗ್ರೆಸ್ ಸರ್ಕಾರ ಬರೀ ರಾಜಕೀಯ ದುರುದ್ದೇಶದಿಂದ ಸಮಾಜ ಒಡೆಯುವಂಥ ಕೆಲಸವನ್ನು ಅವರು ಏನೂ ಮಾಡಲ್ಲ. ಇವತ್ತೇನು ಹೇಳಿದ್ರಲ್ಲ ಝೀರೋ ಅಂತ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾರ ಒಂದು ಗ್ಯಾರಂಟಿಗಳನ್ನು ಹೇಳೋದು ಬಿಟ್ಟರೆ ಅದನ್ನು ಕಾಲಕ್ಕೆ ಕೊಡದೆ ಏನೂ ಕೆಲಸ ಮಾಡಿದಂಥ ಈ ಝೀರೋ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಏನಾರು ಇದ್ದರೆ ಅದು ನಮ್ಮ ರಾಜ್ಯ ಸರ್ಕಾರ. ಇವತ್ತು ಜಾತಿ ಜನಗಣತಿಯನ್ನು ಅವರು ಮಾಡಲಿಕ್ಕೆ ಅಧಿಕಾರ ಇಲ್ಲ, ಆದರೂ ಸಹ ಮಾಡಿದರು. ಇವತ್ತು ಅದನ್ನು ರಿವೈಸ್ ಮಾಡಿದ್ದಾರೆ. ಅದನ್ನು ರಿವೈಸ್ ಮಾಡಿ ಮತ್ತೊಮ್ಮೆ ಮಾಡ್ತೀವಿ ಅಂತ ರಿವೈಸ್ ಮಾಡಿ ನಿರ್ಧಾರವನ್ನು ತೊಗೊಂಡಿರುವಂಥದ್ದು. ಆದರೆ ಅವರಿಗೆ ಮತ್ತೆ ರಿವೈಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಾರತ ಸರ್ಕಾರನೇ ಇವತ್ತು ವ್ಯವಸ್ಥಿತವಾಗಿ 20,000, ಸಾಧಾರಣ ಒಂದು 20,000 ಕೋಟಿಯಷ್ಟು ಹಣವನ್ನು ಇದಕ್ಕೆ ಮೀಸಲಾಗಿ ಖರ್ಚು ಮಾಡುವಂಥದ್ದಾಗುತ್ತೆ. ಮತ್ತು ಎಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಎಲ್ಲ ಜಾತಿ ಗಣತಿಯನ್ನು, ಜನಗಣತಿ, ಜಾತಿ ಗಣತಿ ಎಲ್ಲ ಅಂಕಿಅಂಶಗಳನ್ನು ಮಾಡಿ ಕೊಡುವಂಥದ್ದಾಗುತ್ತೆ. ಸಾರ್ವಜನಿಕ ವಲಯದಲ್ಲೇ ಇರ್ತದೆ. ಯಾವ ರೀತಿ ಬೇಕಾದ್ರೂ ಈ ರಾಜ್ಯ ಸರ್ಕಾರ ಬಳಕೆಯನ್ನು ಮಾಡಲಿ ಅಂತ ನಾನು ತಿಳಿಸೋಕ್ಕೆ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಸಂವಿಧಾನ ಇವ್ರನ್ನೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತನ ಅವರೇ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸ್ವತಃ ಒಪ್ಕೊಂಡಿದ್ರು. ಸದನದ ಒಳಗೇ 87 ಕೋಟಿ ನಾವು ಸರ್ಕಾರದಲ್ಲಿ ಇದೆಲ್ಲ ಕೈ ಬದಲಾಗಿದೆ, ಎಲ್ಲ ಒಂದು ಕಡೆ ಭ್ರಷ್ಟಾಚಾರ ಆಗಿದೆ, ನಮ್ಗೆ ಸಿಕ್ಕಿಲ್ಲ ಲೆಕ್ಕ. 187 ಕೋಟಿನಲ್ಲಿ ಕೆಲವು ಹಣ ವಾಪಸ್ ಬಂತು, ಇನ್ನು 87 ಕೋಟಿ ನಮ್ಗೆ ಕೈಗೆ ಸಿಕ್ಕಿಲ್ಲ ಅನ್ನೋಂಥದ್ದು ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ. ಮತ್ತು ಇದು ಬೆಳಕಿಗೆ ಬರಲಿಕ್ಕೂ ನಿಮ್ಗೆ ಗೊತ್ತಿದೆ, ಸರ್ಕಾರ ಏನೇ ಇದನ್ನು ಬೆಳಕಿಗೆ ತರಲಿಕ್ಕೆ ಹೊಟ್ಟಿರಲಿಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅವನು ಆತ್ಮಹತ್ಯೆಯನ್ನು ಮಾಡಿಕೊಂಡು ಚಂದ್ರಶೇಖರನ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಮೂಲಕ ಈ ಸತ್ಯನ ಬೆಳಕಿಗೆ ತರುವಂಥದ್ದಾಗಿದೆ. ಇಲ್ಲದೇ ಇದ್ರೆ ಇದನ್ನು ನೇರವಾಗಿ ಎಲ್ಲರೂ ನೋಡಿದ್ದೀರೋ ಇತಿಹಾಸದಲ್ಲಿ ಈ ರೀತಿ ಎಲ್ಲರೂ ಇಡೀ ಎಂಥ ಕೆಟ್ಟ ಸರ್ಕಾರ ಇದ್ರು ಇಡೀ ದೇಶದಲ್ಲಿ ಇಂಥ ಸರ್ಕಾರ ಕಾಣಲಿಕ್ಕೆ ಸಾಧ್ಯವೇ ಇರಲ್ಲ. ನೇರವಾಗಿ ಖಜಾನೆಯಿಂದನೇ
ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ವರ್ಗಾಯಿಸಿ ಬಾರ್ಗಳಿಗೆ ನೇರವಾಗಿ ಖಾತೆಗಳಿಗೆ ವರ್ಗಾಯಿಸಿರುವಂಥದ್ದು ಆರ್ಥಿಕ ಇಲಾಖೆ, ಸನ್ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಇಲಾಖೆನೂ ಇದಕ್ಕೆ ಒಳಗೊಂಡಂತೆ. ಎಷ್ಟೇ ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಇಷ್ಟ ಬಂದಂಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಈ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸನ್ಮಾನ್ಯ ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆನೂ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಮುಖ್ಯಮಂತ್ರಿಗಳು ಇದರಲ್ಲಿ ರಾಜೀನಾಮೆ, ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಅವ್ರು ರಾಜೀನಾಮೆಯನ್ನು ಕೊಡಬೇಕಿತ್ತು, ಮೂಡಾ ವಿಚಾರದಲ್ಲಿ ಕೊಡಬೇಕಿತ್ತು, ಕೊಡಲಿಲ್ಲ. ಈಗ ಸ್ಮಾರ್ಟ್ ಮೀಟ್ರಲ್ಲೂ ಹಗಲು ದೊರಡೆ ಇಂಥವು ನೂರಾರು. ಇವಾಗ ಮೊನ್ನೆ ಕ್ರಿಕೆಟ್ನಲ್ಲಿ ತುಳಿತದಲ್ಲಿ ಸತ್ತೋದು. ಸ್ವಾಗತಿಸಿ ಅವ್ರಿಗೆ ಶಿಕ್ಷೆ ಆಗಲಿ, ನಾವು ಈ ದಿಕ್ಕಿನಲ್ಲಿ ಕ್ರಮವನ್ನು ವಹಿಸ್ತೀವಿ ಅಂತ SIT ಇಂದ ಕ್ಲೀನ್ ಚಿಟ್. ಏನು SIT ಇವ್ರದ್ದು? ಯಾವ SIT? ಇನ್ನೊಬ್ರು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು, ನಮ್ಮವ್ರು ಯಾರು ರಾಜಕಾರಣಿಗಳು ಏನು ಮಾಡಿಲ್ಲ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನು ಮಾಡಿಲ್ಲ, ನಮ್ಮ ಮಂತ್ರಿ ಏನು ಮಾಡಿಲ್ಲ, ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಅಂತ. ಅಧಿಕಾರಿಗಳು ಮಾಡಿದ್ದಾರೆ ಅಂತ ಮಾಡ್ತಾನೆ ಇದ್ದಾರೆ ತನಿಖೆ. ಇವತ್ತು ಸಿಸ್ಟಮ್ನಲ್ಲಿ ಅದರದೇ ಆದಂಥ ಡ್ಯೂ ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕಲ್ಲ. ಪ್ರಾರಂಭದಿಂದ ಡ್ಯೂ ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಂಡು ಹಂತವಾಗಿ ಇವತ್ತು ಏನೇ ಇದ್ರೂ ಕಾನೂನು ಚೌಕಟ್ಟಲ್ಲಿ, ಯಾವುದೇ ಇಲಾಖೆ ಇದ್ರೂ, ಏನೇ ಇರಲಿ, ಎಲ್ಲರೂ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಅದರದೇ ಅಂತ ಸಮಯ ಆಗುತ್ತೆ. ಸಾಕ್ಷಿ ಪುರಾವೆಗಳನ್ನ ತೊಗೊಂಡು ಮಾಡೋಂಥದ್ದಾಗುತ್ತೆ. ಪರ್ಮಿಷನ್ ತೊಗೊಂಡು ಮಾಡಬೇಕಾಗುತ್ತೆ. ಈ ದಿಕ್ಕಿನಲ್ಲಿ ಅವ್ರ ಕ್ರಮವನ್ನು ವಹಿಸ್ತಾರೆ, ಒಳ್ಳೆಯದು. ಈ ದೇಶದಲ್ಲಿ ಇವತ್ತು ಈ ಸಂಸ್ಥೆನ ಹುಟ್ಟಾಕಿರೋರು ಇರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನಂದರೆ ಸಂವಿಧಾನಿಕ ಸಂಸ್ಥೆಗಳು, ಸ್ಟ್ಯಾಚ್ಯೂಟ್ರಿ ಬಾಡೀಸ್ಗಳ ಬಗ್ಗೆ ಇಷ್ಟು ಹಗುರವಾಗಿ ಏನು ಮಾತಾಡ್ತಾರಲ್ಲ, ಇವ್ರು ಭ್ರಷ್ಟಾಚಾರ ನೋಡಿ. ಎಲ್ಲರ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನು ನೀವೆಲ್ಲರೂ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ನೇರವಾಗಿ ಸರ್ಕಾರದ ಒಳಗಡೆ ಭ್ರಷ್ಟಾಚಾರ ಆಗೋದಂತು, ನೇರವಾಗಿ ಜನರ ಜೋಬಿಂದ ಹಣ ತಗೊಳ್ತಿರೋವಂಥದ್ದು, ನೇರವಾಗಿ ಜನರ ಜೋಬಿಂದ. ಒಂದು ಪ್ಲಾನ್ ಸ್ಯಾಂಕ್ಷನ್ ಜನರ ಜೋಬಿಂದ, ಒಂದು ಸ್ಮಾರ್ಟ್ ಮೀಟ್ರ್ ಜನರ ಜೋಬಿಂದ, ಒಂದು ಎಕ್ಸೈಸ್ನಲ್ಲಿ ನೇರವಾಗಿ ಜನರ ಜೋಬಿಂದ, ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನೇರಾಗಿ ಜನರ ಜೋಬಿಂದ. ಈ ರೀತಿ ಒಂದು ನಿಗಮದಲ್ಲಿ ಜನರ ಜೋಬಿಂದ ನೇರವಾಗಿ ಸರ್ಕಾರದ ಒಳಗಿಂದ ತಗೊಳ್ಳೋದು ಮತ್ತು ಜನರಿಂದ ಸಾರ್ವಜನಿಕವಾಗಿಯೂ ನೇರವಾಗಿ ಜನರಿಂದ ಪಡೆಯುವಂಥ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಇಷ್ಟು ಅತಿ ಹೆಚ್ಚಿನ ಅತಿ ಭ್ರಷ್ಟ ಸರ್ಕಾರ ಅಂತ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಅಂತ. ಕ್ರಿಕೆಟ್ನಲ್ಲಿ ತುಳಿತದಲ್ಲಿ ಸತ್ತೋದು. ಎಲ್ಲ ವರ್ಗದ ಎಲ್ಲ ಧರ್ಮದ ಜನರನ್ನು ಒಟ್ಟು ಕರ್ಕೊಂಡು ಹೋಗುವಂಥದ್ದು ಬಿಟ್ಟು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಗಡಿಪಾರು ಮಾಡ್ತಿರೋವಂಥದ್ದು ನಿಜಕ್ಕೂ ಸಂಪೂರ್ಣವಾಗಿ ಕಾನೂನನ್ನ ದುರ್ಬಳಕೆಯನ್ನು ಮಾಡ್ಕೊತಿದ್ದಾರೆ ಮತ್ತು ಅವರಿಗೆ ಎದುರಿಸುವಂಥದ್ದು, ಬೆದರಿಸುವಂಥದ್ದು, ಕಾನೂನು ದುರ್ಬಳಕೆಯನ್ನು ಮಾಡಿ ಗಡಿಪಾರನ್ನು ಮಾಡ್ತಿರುವಂಥದ್ದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದು ಕಾನೂನಾತ್ಮಕವಾಗಿಲ್ಲ. ಕಾನೂನು ದುರ್ಬಳಕೆನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಒಂದು ಓಲೈಸ್ಕೊಳ್ಳೋಕ್ಕೆ, ಏನೊಂದು ಅಲ್ಪಸಂಖ್ಯಾತರನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರುವಂಥ ಒಂದು ಪ್ರಯತ್ನವಾಗಿದೆ. ಹಾಗಾಗಿ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ, ಸರಿಯಾಗಿ ಕಾನೂನು ವ್ಯವಸ್ಥೆ ಇದ್ದರೆ ಯಾವ ಸಮಸ್ಯೆನೂ ಇಲ್ಲ. ಅಲ್ಲಿ ಈ ಸರ್ಕಾರದ ಮೇಲೆ ಅಲ್ಲಿ ಯಾರು ನಂಬಲಿಕ್ಕೆ ತಯಾರಿಲ್ಲ. ಈ ಸರ್ಕಾರ ನ್ಯಾಯಯುತವಾಗಿ ಕಾನೂನನ್ನ ಪರಿಪಾಲನೆ ಮಾಡುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಿಲ್ಲ. ಟಾರ್ಗೆಟ್ ಮಾಡ್ತಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗಿದೆ. ಹಾಗಾಗಿ ಗೃಹ ಇಲಾಖೆ ಸರಿಯಾಗಿದ್ದರೆ ಸಮಸ್ಯೆ ಎಲ್ಲಿಂದ ಉದ್ಭವ ಆಗುತ್ತೆ? ಸರಿಯಾಗಿ ನಿರ್ವಹಣೆಯನ್ನು ಮಾಡದ ಕಾರಣ ಸಮಸ್ಯೆ ಆಗ್ತಿದೆ. ಈಗ ಸರ್ ನೋಡಿ, ಮೊದಲು ಒಂದು ನಿಮಿಷ, ಮೊದಲು ಕೇರಳ ಮತ್ತು ಕರ್ನಾಟಕ ಗಡಿಯನ್ನು ಸರಿಯಾಗಿ ಭದ್ರ ಮಾಡಲಿ, ಲವ್ ಜಿಹಾದನ್ನು ನಿಲ್ಲಿಸಲಿ, ಏನೊಂದು ಡ್ರಗ್ಸ್ ಸಬ್ಸ್ಟೆನ್ಸನ್ನು ಅಲ್ಲಿ ವ್ಯಾಪಾರ ಮಾಡುವಂಥದ್ದನ್ನ ಮೊದಲು ನಿಲ್ಲಿಸಲಿ, ಮತ್ತು ಅಲ್ಲಿ ಏನೊಂದು ಅಂಡರ್ವರ್ಲ್ಡ್ ಆ್ಯಕ್ಟಿವಿಟಿ, ಈ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟಿ ನಿಲ್ಲಿಸಲಿ, ಸ್ಮಗ್ಲಿಂಗನ್ನು ನಿಲ್ಲಿಸಲಿ. ಈ ರೀತಿ ಮತ್ತು ಬೇರೆ ಬೇರೆ ಹಿನ್ನೆಲೆ ಇರುವಂಥ ವ್ಯಾಪಾರದ ವ್ಯಕ್ತಿಗಳು ಹಣ ಎಲ್ಲಿಂದ ಬರ್ತಿದೆ, ಇದಕ್ಕೆ ಫಂಡಿಂಗ್ ಎಲ್ಲಿಂದ ಆಗ್ತಿದೆ, ಹಣ ಇಲ್ಲಿಂದ ಹರಿದು ಬರ್ತಿದೆ, ಇವೆಲ್ಲವೂ ಒಟ್ಟಾರೆ ಸಮಗ್ರವಾಗಿ ಇವನ್ನೆಲ್ಲವನ್ನು ನಿಯಂತ್ರಣವನ್ನು ಮಾಡಿದ್ರೆ ಮತ್ತು ಗೋಗಳನ್ನು ಇವತ್ತು ಕಾನೂನಲ್ಲಿ
ಗೋವುಗಳನ್ನು ಮಾರಾಟ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಆದರೂ ಅದು ಮಾರಾಟ ಮಾಡಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋದು, ಬಳಕೆ ಮಾಡೋಂಥದ್ದು ಇವೆಲ್ಲ ಮಾಡ್ತಿದ್ರೆ ಎಲ್ಲ ಯಾಕೆ ನಿಯಂತ್ರಣ ಮಾಡಲ್ಲ? ಇವಿಷ್ಟು ನಿಯಂತ್ರಣ ಮಾಡಿದ್ರೆ ಬೇರೆ ಕಾರ್ಯಕರ್ತರಿಗೆ ಏನು ಇದೆ ಕೆಲಸ? ಇವನ್ನೆಲ್ಲ ಸರ್ಕಾರ ಮಾಡದ ಕಾರಣ, ಗೃಹ ಇಲಾಖೆಗಳು ನಿಯಂತ್ರಣ ಮಾಡದ ಕಾರಣ ಇವೆಲ್ಲ ನಾಗರಿಕರು, ಜವಾಬ್ದಾರಿ ಇದ್ದಂಥ ನಾಗರಿಕರುಗಳು ಇವನ್ನೆಲ್ಲ ಬಯಲಿಗೆಳೆಯುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದೆಲ್ಲ ಒಂದು ಕಡೆ ಸರ್ಕಾರಕ್ಕೆ, ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳು ಇದನ್ನೆಲ್ಲ ಸಹಿಸ್ಕೊಳ್ಳಲ್ಲ. ಹಾಗಾಗಿ ಇಂಥದನ್ನ ಅಮಾಯಕ ವ್ಯಕ್ತಿಗಳ ಮೇಲೆ ತೊಂದರೆ ಕೊಡುವಂಥ ಕೆಲಸಗಳು ಮಾಡ್ತಿದ್ದಾರೆ. ರಾಷ್ಟ್ರೀಯ ತನಿಖಾ ದಳ ಮಾಡೋದ್ರಿಂದ ಇವ್ರಿಗೆ ಸಮಸ್ಯೆ. ರಾಷ್ಟ್ರೀಯ ವಿಚಾರ ಇವಾಗೇನು ಪಿ ಎಫ್ ಐ ಅವರು ಇವರು ದೇಶದ ಭಕ್ತರ. ಪಿ ಎಫ್ ಐ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಬಿ ಕೆ ಹರಿಪ್ರಸಾದ್ ಅವ್ರು ಎಲ್ಲಿದ್ರು ಕೇಳಿ. ನಿಜ ಅಲ್ಲ, ಪಿ ಎಫ್ ಐ ಅವರು ಈ ರಾಜ್ಯದವರ. ಪಿ ಎಫ್ ಐ ಸಂಸ್ಥೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಾಗಿರೋ ಕಾರಣ ಇದನ್ನ NIA ತನಿಖೆ ಮಾಡುವಂಥದ್ದಾಗ್ತಿದೆ. ಅದಕ್ಕೆ ಯಾಕೆ ಅಭ್ಯಂತರ ಮಾಡಬೇಕು? ಕಾನೂನು ಅನ್ವಯ ಆದರೆ ಸಾಕು. ಕಾನೂನಲ್ಲಿ ವಿಶ್ವಾಸ ಇರುವಂಥ ಒಂದು ಸರ್ಕಾರದಲ್ಲಿರೋರು ಈ ರೀತಿ ಮಾತುಗಳನ್ನು ಹೇಳೋದು ಸರಿಯಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ.